ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ನಾನು ಒಂದು ಪೆಸರಟ್ಟು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತೇಳಿ. ಹಾಗೆಯೇ ಒಂದು ಮದುವೆ ಫಂಕ್ಷನ್ಸ್ ಇತ್ತು ರಿಲೇಷನ್ದು, ಅದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೂ ಸಹ ರೆಡಿ ಆಗ್ತಾ ಇದ್ವಿ. ರಿಸೆಪ್ಷನ್ ಇದ್ದಿದ್ದು ಇವತ್ತು ಈವ್ನಿಂಗ್, ಬಟ್ ನಾಳೆ ಮದುವೆ ಇದ್ದಿದ್ದು ಮುಹೂರ್ತ ಬಂದ್ಬಿಟ್ಟು. ಸೊ ಹಾಗಾಗಿ ನಾವು ಮಧ್ಯಾಹ್ನ ಬಿಡಬೇಕಿತ್ತು ಮನೇನ. ಹಾಗಾಗಿ ಬೆಳಗ್ಗೆ ಟಿಫನನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಇಲ್ಲಿ ನಾನು ರಾತ್ರಿ ಪಾತ್ರೆ ಎಲ್ಲ ತೊಳೆದಿದ್ದೆ ಅಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ನನಗೆ ಒಂದು ಗ್ರೀನ್ ಟೀಯನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇನೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಬಾಯ್ಲ್ ಆಗಿತ್ತು. ಸೊ ಆದಮೇಲೆ ಗ್ರೀನ್ ಟೀ ಲೀವ್ಸನ್ನು ಹಾಕ್ಬಿಟ್ಟು ಇದ್ರ ಜೊತೆ ಸ್ವಲ್ಪ ಮುರಿಂಗ ಪೌಡರ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟು ಇವಾಗ ಪೆಸರಟ್ಟಿಗೆ ಇದನ್ನು ರುಬ್ಕೋಬೇಕಲ್ವ ಕಾಳುಗಳನ್ನು. ಸೊ ಹಾಗಾಗಿ ಅದನ್ನು ರುಬ್ಬಿಟ್ಬಿಟ್ಟು ಆಮೇಲೆ ಕುಡಿಯೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ 1 ಕಪ್ ಮೊಳಕೆ ಬರಿಸಿದ ಕಾಳನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಎಷ್ಟು ನೀರು ಬೇಕೋ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಕೆಲವರು ಹೆಸರು ಕಾಳನ್ನು ನೆನೆಸುವಾಗ್ಲೇ ಅಕ್ಕಿನೂ ಸಹ ಜೊತೆಗೆ ಸೇರಿಸಿ ನೆನೆಸ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಜೊತೆಗೇ ರುಬ್ಕೊಳ್ತಾರೆ. ಆ ಥರ ಬೇಕಂದ್ರೂ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ಅಥವಾ ಅಕ್ಕಿ ಹಿಟ್ಟು ಯಾವುದನ್ನು ಸಹ ಸೇರಿಸ್ಕೊಳ್ತಾ ಇಲ್ಲ. ಬೇರೆ ರೀತಿಯಾಗಿ ಇನ್ನು ಸ್ವಲ್ಪ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ರುಬ್ಬಿದಂಥ ಹೆಸರು ಕಾಳು ಪೇಸ್ಟನ್ನು ಅದಕ್ಕೆ ಸೇರಿಸ್ಕೊಂಡು ಇದಕ್ಕೆ 1-2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಕಡಲೆ ಹಿಟ್ಟನ್ನು, ಅಂದರೆ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1-2 ಸ್ಪೂನಷ್ಟು ರವವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವೊಂದು ಕಡೆ ಬರೀ ಹೆಸರು ಕಾಳನ್ನೇ ರುಬ್ಬಿ ಮಾಡ್ತಾರಲ್ಲ, ಆ ಥರ ನಾನು ಸಹ ಟ್ರೈ ಮಾಡಿದ್ದೀನಿ. ಬಟ್ ದೋಸೆನೇ ಬರೋದಿಲ್ಲ ನನಗೆ, ಮಾಡೋಕ್ಕೆ ಬಂದಿಲ್ವಾ ಅಥವಾ ಅದು ಬರೋದಿಲ್ವ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಹಾಗಾಗಿ ನಾನು ಏನು ಮಾಡ್ತೀನಿ, ರವೆ ಮತ್ತು ಕಡಲೆ ಹಿಟ್ಟನ್ನು ಜೊತೆಗೆ ಸೇರಿಸ್ಕೊಳ್ತೀನಿ. ರವೆ ಕ್ವಾಂಟಿಟಿಯನ್ನು ಸ್ವಲ್ಪ ಜಾಸ್ತಿ ತಗೋಬೇಕು ಮತ್ತು ಕಡಲೆ ಹಿಟ್ಟನ್ನು ಸ್ವಲ್ಪ ಕಡಿಮೆ ತಗೋಬೇಕು. ಹಾಗಾದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಬೇಕಂತೇಳಿ ಇಲ್ಲಿ 1 ಕಪ್ಗೆ 1 ಕಪ್ ಅಂತೇನು ಮೆಜರ್ಮೆಂಟ್ ಏನಿಲ್ಲ. ನಮ್ಗೆ ಇವಾಗ ದೋಸೆ ಸರಿಯಾಗಿ ಬಂದಿಲ್ಲ ಅಂತೇಳಿದ್ರೆ ಇನ್ನು ಸ್ವಲ್ಪ ರವೆಯನ್ನು ಸೇರಿಸ್ಕೋಬೋದು. ಇವಾಗ ನಾನು ಒಂದು ದೋಸೆ ಹಿಟ್ಟಿನ ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಇದನ್ನು ನೀಟಾಗಿ ಎಷ್ಟು ನೀರು ಬೇಕೋ ಮೊದಲೇ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೆ. ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು, ರವೆ ನೆನೆದ ಮೇಲೆ ಸ್ವಲ್ಪ ದಪ್ಪ ಆಗುತ್ತಲ್ವ ಹಿಟ್ಟು. ಸೊ ಹಾಗಾಗಿ ಅದನ್ನು ತೊಳೆದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಬೇಕಂತೇಳಿದ್ರೆ ಇದಕ್ಕೆ ಮೊಸರನ್ನು ಸಹ ಸೇರಿಸ್ಕೋಬೋದು. ಯಾವ ಥರ ಬೇಕೋ ಆ ಥರವಾಗಿ, ಇಲ್ಲಾಂದರೆ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೋಬೋದು. ನಿಮಗೆ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಕೋಬೇಕಂತ ಅನಿಸುತ್ತಾ ಆ ರೀತಿಯಾಗಿ ಮಾಡ್ಕೋಬೋದು. ಇವಾಗ ನೀಟಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಟೈಮ್ ಅದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಹಾಗೆಯೇ ಇವಾಗ ಗ್ರೀನ್ ಟೀ ಕೂಡ ರೆಡಿ ಆಗಿತ್ತು. ಅಂದರೆ ಒಂದು 10 ನಿಮಿಷಗಳ ಕಾಲ ಅದನ್ನು ಹಾಕಿಬಿಟ್ಟು ಬಿಡಬೇಕಾಗುತ್ತೆ. ಸೊ ಅದನ್ನು ಸಹ ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಸೋದಿಸ್ಕೊಂಡು ಅದನ್ನು ಕುಡಿದು ಬರುವಷ್ಟರಲ್ಲಿ ಅದು ಸಹ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಲೆಮನನ್ನು ಸಹ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಮುರಿಂಗ ಪೌಡ್ರನ್ನು ಜಸ್ಟ್ ಹಾಗೇ ಕುಡಿದ್ರೆ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಈ ಗ್ರೀನ್ ಟೀಯನ್ನು ಅಥವಾ ಆಪಲ್ ಸೈಡರ್ ವಿನೇಗರನ್ನು ಯಾವುದನ್ನು ಸೇರಿಸ್ಕೊಳ್ತೀನಿ, ಅದ್ರ ಜೊತೆ ಸ್ವಲ್ಪ ಸೇರಿಸ್ಕೊಂಡು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಕುಡಿದ್ರೆ ಅಷ್ಟೊಂದು ಚೆನ್ನಾಗಂತ ನನಗೆ ಅನಿಸ್ಲಿಲ್ಲ. ಹಾಗಾಗಿ ಮತ್ತು ಇವಾಗ ಅದೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಕಲ್ಲಂಗಡಿ ಹಣ್ಣು ಸಹ ಇತ್ತು, ಅದನ್ನು ಕಟ್ ಮಾಡಿ ಇಟ್ಬಿಡೋಣ. ಆಮೇಲೆ ಬೇಕಂದರೆ ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ಕಟ್ ಮಾಡಿ ಇಡ್ತಾ ಇದ್ದೀನಿ. ಕಟ್ ಮಾಡಿ ಒಂದು ಬೌಲಿಗೆ ಹಾಕಿ ಇಟ್ಬಿಟ್ರೆ ಯಾವಾಗ ಬೇಕಂತ ಅನಿಸುತ್ತೋ ಆವಾಗ ತಿಂತಾರೆ. ಸೊ ಹಾಗಾಗಿ ನಾನು ಯಾವಾಗ ಫ್ರೀ ಇರ್ತೀನಿ ಆವಾಗ ರೆಡಿ ಮಾಡೋದನ್ನು ಇಟ್ಬಿಡ್ತೀನಿ. ಇವಾಗ ಟೈಮ್ ಆಗಿತ್ತು ಅಂಥೇಳಿ ದೋಸೆನೂ ಸಹ ಹಾಕ್ಕೊಟ್ಬಿಡೋಣ ಅಂಥೇಳಿ ದೋಸೆನೂ ಸಹ ಹಾಕ್ತಾಯಿದ್ದೀನಿ. ಸೊ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟರೆ ದೋಸೆ ಇಟ್ಟು ಈ ರೀತಿ ರೆಡಿಯಾಗಿರುತ್ತೆ. ಸೊ ಇವಾಗ ದೋಸೆ ಮಾಡಿಕೊಂಡ್ರೆ ಆಯಿತು. ಹೆಲ್ದಿ ಆಗಿರ್ತಕ್ಕಂಥ ಹಾಗೆ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ.
ಇದನ್ನು ಬಿಸಿ ತಿಂದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಮಧ್ಯಾಹ್ನಕ್ಕೆಲ್ಲ ಕೊಡೋದಕ್ಕೆ ಆಗೋದಿಲ್ಲ. ಇವಾಗ ದೋಸೆ ಮೆತ್ತಿಗೆ ಆಗಬೇಕಂತೇನ ಅಂತ ಏನಾದರೂ ಅನಿಸಿದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಮಾಡ್ಕೋಬೇಕು. ಇಲ್ಲ ರೋಸ್ಟ್ ಥರ ಆಗಬೇಕಂತ ಅನಿಸಿದ್ರೆ ಹಾಗೆ ಡೈರೆಕ್ಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಯಾವ ಥರ ಬೇಕಂತ ಅನಿಸುತ್ತೋ ಆ ಥರವಾಗಿ ತಗೋಬೋದು. ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಆರೋದ್ಮೇಲೆ ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ. ಸೊ ಹಾಗಾಗಿ ಬಿಸಿ ಇರುವಾಗಲೇ ಸರ್ವ್ ಮಾಡಬೇಕು. ನಾನಿಲ್ಲಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂತ ಹೇಳಿದ್ರೆ ಮೊಸರು ಜೊತೆನೂ ಸಹ ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ, ಹಾಗೆಯೇ ಹೆಲ್ದಿಯಾಗೂ ಸಹ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಈ ರೀತಿಯಾಗಿ ಮಾಡ್ತೀನಿ, ನೀವು ಯಾವ ರೀತಿಯಾಗಿ ಮಾಡ್ತಿರೋ ಗೊತ್ತಿಲ್ಲ. ಆಲ್ರೆಡಿ ಕಲ್ಲಂಗಡಿನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಸಹ ಒಂದು ಕಪ್ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನ ಮುಗಿಸ್ಕೊಂಡು ಮತ್ತೆ ಮನೇಲಿ ಸ್ವಲ್ಪ, ಇವಾಗ 2 ದಿನ ಮನೇಲಿ ಇರಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸಗಳಿರುತ್ತಲ್ವ, ಸೊ ಅದನ್ನು ಸಹ ಮುಗಿಸ್ಕೊಂಡು ನಾವು ಊರಿಗೂ ಸಹ ಹೊರಟ್ವಿ, ಅಲ್ಲಿಂದ ರೆಡಿಯಾಗಿ ಹೋಗೋದು ಅಂತೇಳಿ. ಫಸ್ಟ್ ಇಲ್ಲಿ ನಾವು ಅಮ್ಮ ಮನೆಗೆ ಬಂದ್ವಿ, ಅಲ್ಲಿಂದ ರೆಡಿ ಆಗ್ಬಿಟ್ಟು ಇವಾಗ ನಾವು ಚೌಟ್ರಿಗೆ ಓಡ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದನೇ ರೆಡಿ ಆಗಿಬಿಟ್ಟು ಬರೋದಕ್ಕೆ ಸ್ವಲ್ಪ ಹಿಂಸೆ ಅಂತ ಅನಿಸ್ತು. ಹಾಗಾಗಿ ಊರಿಗೆ ಹೋಗ್ಬಿಟ್ಟು ಅಲ್ಲಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಚೌಟ್ರಿಗೆ ಹೋಗಿ ರೆಡಿ ಆಗೋ ಅಂತ ಪ್ಲ್ಯಾನ್ ಇತ್ತು, ಬಟ್ ತುಂಬ ಟೈಮ್ ಆಗಿಬಿಡುತ್ತೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು ಅಂಥೇಳಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಹೊರಟ್ವಿ. ಹೇಗೂ ಮಧ್ಯಾಹ್ನ ಊಟ ತಿಂದಿರಲಿಲ್ಲ ಅಲ್ಲ, ತುಂಬ ಹಶ್ವಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇಲ್ಲಿ ನರಸೀಪುರದಲ್ಲಿ ನಾವು ಮದುವೆಗೆ ಹೋಗ್ತಾ ಇದ್ದಿದ್ದು ಸುತ್ತೂರಿಗೆ. ನರಸೀಪುರದಲ್ಲಿ ರೊಟ್ಟಿ ಊಟ ಇರುತ್ತೆ, ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿ ಮಾಡ್ತಾರೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಯನ್ನು. ಸೊ ಹಾಗಾಗಿ ಅದನ್ನು ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ಪರಿಣಿತ್ ಬಸ್ಸಲ್ಲಿ ಬಂದರೆ ಸ್ವಲ್ಪ ಕಂಫರ್ಟ್ ಆಗಿರ್ತಾರೆ, ಬಟ್ ಕಾರಲ್ಲಿ ಬಂದರೆ ಏನೋ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ಮತ್ತು ಎ ಸಿ ಎಲ್ಲ ಆನ್ ಮಾಡಿಬಿಟ್ಟಿದ್ರೆ ಅವ್ನಿಗೆ ಅಷ್ಟೊಂದು ಕಂಫರ್ಟ್ ಅಂತ ಅನಿಸಲ್ಲ. ಸೊ ಹಾಗಾಗಿ ನನಗೆ ಹೊಟ್ಟೆ ಎಲ್ಲ ತೊಳಸ್ತಾ ಇದೆ, ಬೇಡ ಅಂತ ಇದ್ದ. ಸೊ ನಾವು 3 ಜನ ಮಾತ್ರನೇ ತಿಂದ್ವಿ. ಇದ್ರ ಜೊತೆ ಒಂದು ಹುಚ್ಚಳ ಚಟ್ನಿಯನ್ನು ಕಾಂಬಿನೇಷನಾಗಿ ಕೊಡ್ತಾರೆ, ತುಂಬ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ತೆಳ್ಳಗೆ ರೊಟ್ಟಿಯನ್ನು ಹಾಕ್ಕೊಡ್ತಾರೆ, ಎಲ್ಲ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ರೊಟ್ಟಿ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ಮಸಾಲೆ ರೊಟ್ಟಿಯನ್ನು ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ತಿಂದ್ಬಿಟ್ಟು ನಾವು ಚೌಟ್ರಿಗೆ ರೀಚ್ ಆಗುವಷ್ಟರಲ್ಲಿ 8-8:15 ಆಗಿಬಿಡ್ತಾ ಇತ್ತು. ಅಷ್ಟೊತ್ತು ತನಕ ಮಧ್ಯಾಹ್ನ ಬೇರೆ ತಿಂದಿರಲಿಲ್ಲ ಅಲ್ವಾ, ಹಸುವು ಅಂತಂತಾರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ತಿಂದ್ಬಿಟ್ಟು ಇಲ್ಲಿ ಹೊರಗಡೆ ಊಟಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ತಿಂದ್ಬಿಟ್ಟು ನಂತರ ಅಲ್ಲಿಂದನೇ ಹೊರಟ್ವಿ. ನೋಡಿ ಎಷ್ಟೊಂದು ಕತ್ಲೆ ಆಗಿಬಿಟ್ಟಿದೆ, ತುಂಬ ಕತ್ಲೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವೆಯ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಅಲ್ಲಿಂದನೇ ತಿಂದ್ಬಿಟ್ಟೇ ಹೊರಟ್ವಿ. ಬರುವಷ್ಟರಲ್ಲಿ ಸುಮಾರು 8-8:15 ಅಷ್ಟು ಟೈಮ್ ಆಗಿಬಿಟ್ಟಿತ್ತು, ತುಂಬ ಲೇಟ್ ಆಗಿಬಿಟ್ಟಿತ್ತು. ಸರಿ ಅಂಥೇಳಿ ಬಂದುಬಿಟ್ಟು ಇವರ ಅಣ್ಣನ ಮಗಳದೇನೆ, ಸಂತೋಷ್ ಅವ್ರ ಅಣ್ಣನ ಮಗಳದೇನೆ ಮದುವೆ ಇದ್ದಿದ್ದು. ಸೊ ಹಾಗಾಗಿ ಅವರನ್ನು ಸಹ ಮಾತಾಡಿಸ್ಕೊಂಡು ಆಲ್ರೆಡಿ ರಿಸೆಪ್ಷನ್ ಸಹ ಶುರುವಾಗ್ಬಿಟ್ಟಿತ್ತು. ಸೊ ಹೋಗಲಿ ಪರವಾಗಿಲ್ಲ ಅಂಥೇಳಿ ಮುಗಿಸ್ಕೊಂಡು ಅದಾದ ನಂತರ ಸ್ವಲ್ಪ ಊಟನೂ ಸಹ ಮಾಡಿಕೊಂಡು 10-10:30 ಅಷ್ಟು 11 ಗಂಟೆ ಆಗಿಬಿಟ್ಟಿತ್ತು. ತುಂಬ ರಶ್ ಆಗಿತ್ತು ಊಟ ಮಾಡುವಷ್ಟರಲ್ಲಿ. ಹಾಗೆ ಮಕ್ಕಳಿಗೆಲ್ಲ ಮಲ್ಕೊಳ್ಳೋಕೆ ಜಾಗ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಮನೆಗೆ ರಿಟರ್ನ್ ಬಂದ್ವಿ. ಸೊ ಇದೊಂಥರ ಮನೆ ಅದೊಂಥರ ಮನೆ ಅಂದ್ಕೋಬೇಡಿ, ಇದು ಸಂತೋಷ್ ಅವ್ರ ಮನೆ, ಅತ್ತೆ ಮನೆ. ನಾವು ಫಸ್ಟ್ ಹೋಗಿದ್ದು ಅಮ್ಮನ ಮನೆ. ಸೊ ಹಾಗಾಗಿ ಮಲ್ಕೊಳ್ಳೋಕ್ಕೆ ಅಂತೇಳಿ ಇಲ್ಲಿಗೆ ಸುತ್ತೂರು ಮತ್ತು ನಮಗೆ ಊರಿಗೆ ನಿಯರು. ಸೊ ಹಾಗಾಗಿ ಮಲ್ಗೋದಿಕ್ಕೆ ಅಂತೇಳಿ ಇಲ್ಲಿ ಬಂದ್ವಿ. ಮತ್ತು ಇವಾಗ ಬೆಳಗ್ಗೆ ರೆಡಿ ಆಗಿಬಿಟ್ಟು ಮತ್ತೆ ಚೌಟ್ರಿಗೆ ಹೋಗಬೇಕಿತ್ತು. ಸೊ ನೈಟ್ ಬಂದ್ಬಿಟ್ಟಿದ್ವಿ ಅಲ್ವಾ, ಸೊ ಹಾಗಾಗಿ ಮತ್ತೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ನಾನು ಸ್ನಾನ ಮುಗಿಸ್ಕೊಂಡು ಒಂದು ಲೋಟ ಬಿಸಿನೀರನ್ನು ಕುಡಿದ್ಬಿಟ್ಟು ಆಮೇಲೆ ಅತ್ತೆ ಟೀ ಮಾಡಿಕೊಟ್ರು. ನಾನು ಅತ್ತೆ ಅಂತ ಕರೆಯಲ್ಲ, ಸಾಮಾನ್ಯವಾಗಿ ಅಮ್ಮ ಅಂತಲೇ ಕರೆಯೋದು. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ಅವರನ್ನು ಅಮ್ಮ ಅಂತೀನಿ ಇವರನ್ನು ಅಮ್ಮ ಅಂತೀನಲ್ವ, ಸೊ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರಿಗೆ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಟೀ ಇರಬೇಕು. ಸೊ ಹಾಗಾಗಿ ಹೇಗೂ ಮಾಡಿದ್ರಲ್ವ, ಸೊ ನಮಗೂ ಸಹ ಕೊಟ್ಟರು, ಸರಿ ಅಂತ ಕುಡಿದ್ಬಿಟ್ಟು ರೆಡಿ ಆಗಿಬಿಟ್ಟು ಇವಾಗ ಮತ್ತೆ ಚೌಟ್ರಿಗೆ ಹೊರಟ್ವಿ. ಇಲ್ಲಿಂದ ಚೌಟ್ರಿಯಲ್ಲಿ ಮಲ್ಗೋದಿಕ್ಕೆ ಮಕ್ಕಳಿಗೆಲ್ಲ ಅಷ್ಟೊಂದು ಕಂಫರ್ಟ್ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ವಿ, ಹೇಗೂ ಮನೆ ಹತ್ರ ಇತ್ತಲ್ವ, ಹಾಗಾಗಿ ಏನು ಮಾಡಿದ್ವಿ ಊರಿಗೆ ಬಂದ್ಬಿಟ್ಟಿದ್ವಿ ಅಷ್ಟೇ. ಬಟ್ ಮನೇಲಿ ಇದ್ದಷ್ಟು ಫೆಸಿಲಿಟೀಸ್ಗಳು ನಮಗೆ ಔಟ್ಸೈಡ್ ಎಲ್ಲ ಸಿಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಮುಗಿಸ್ಕೊಂಡು ಏನು ಮಾಡಿದ್ವಿ, ಇವಾಗ ಬೆಳಗ್ಗೆ ಎದ್ದು ಮತ್ತೆ ರೆಡಿ ಆಗಿಬಿಟ್ಟು ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಚೌಟ್ರಿ ಮುಗಿಸ್ಕೊಂಡು ಮತ್ತೆ ಊರಿಗೆ ಬರ್ತಕ್ಕಂಥ ಪ್ಲ್ಯಾನ್ ಇತ್ತು. ಸೊ ಇಲ್ಲಿ ನಾನು ಅಮ್ಮನ ಮನೇಲಿ ಒಂದು 2 ಡೇಸ್ ಇದ್ಬಿಟ್ಟು ಹೋಗಿದ್ದೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಹೊರಟ್ವಿ. ಬಟ್ ಅಲ್ಲಿ ಹೋಗ್ತಿದ್ದಂಗೆ ಮತ್ತೆ ಇನ್ನು ಮೈಸೂರಲ್ಲಿ ಅಜ್ಜಿ ತಿರೋಗಿದ್ದಾರೆ, ನಮ್ಮ ಅಜ್ಜಿ ಅಂತ ಬಂತು. ಸೊ ಹಾಗಾಗಿ ಏನು ಮಾಡಿದ್ವಿ, ಇಲ್ಲಿಂದ ಮತ್ತೆ ರಿಟರ್ನ್ ಬಂದು ಎಲ್ಲ ಹೋಗೋದಕ್ಕಾಗಲ್ಲ ಅಂತೇಳಿ ಏನು ಮಾಡಿದ್ವಿ, ಹೋಗಿ ಮದುವೆಯನ್ನು ಮುಗಿಸ್ಕೊಂಡು ಅದಾದ ನಂತರ ಮೈಸೂರಿಗೆ ಹೋಗ್ಬೇಕಿತ್ತಲ್ಲ. ಸೊ ಹಾಗಾಗಿ ಹಂಗಿಂದನೇ ಮೈಸೂರಿಗೆ ಹೋಗಿದ್ದಾಯಿತು.
ಇವಾಗ ಚೌಟ್ರಿ ಹತ್ರ ರೀಚ್ ಆದ್ವಿ. ಅಲ್ಲಿಂದ ಒಂದು ಅರ್ಧ ಗಂಟೆ ಟೈಮ್ ಎಷ್ಟೇನೋ ತಗೊಳುತ್ತೆ ಅಷ್ಟೇ. ಚೌಟ್ರಿಗೆ ಬರುವಷ್ಟರಲ್ಲಿ ಅದು ಮತ್ತೆ ಇನ್ನೊಂದು ಇವಾಗೆಲ್ಲ ತುಂಬ ಫಂಕ್ಷನ್ಸ್ಗಳಲ್ಲ, ಹಾಗಾಗಿ ಫಂಕ್ಷನ್ಸು ಇನ್ನೊಂದು ಹೊಸ ಮನೆ ಗೃಹ ಪ್ರವೇಶ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿಗೂ ಸಹ ಹೋಗ್ಬಿಟ್ಟು ಅಲ್ಲಿ ತುಂಬ ಹಿಂಸೆ ಮಾಡಿ ಅಲ್ಲೇ ಟಿಫನ್ ತಿನ್ನೋದಕ್ಕೆ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ಟಿಫನ್ ಮಾಡಿಬಿಟ್ಟು ಸರಿ ಇನ್ನೇನು ಇಲ್ಲೇನು ಟಿಫನ್ ಮಾಡೋಂಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಲೇಟಾಗಿ ಇಲ್ಲಿ ಚೌಟ್ರಿ ಹತ್ರ ಬಂದ್ವಿ. ಮತ್ತು ಇಲ್ಲಿ ಚೌಟ್ರಿ ಪಕ್ಕನೇ ಇದು ಸುತ್ತೂರು ಮಠ ಇರ್ತಕ್ಕಂಥದ್ದು. ನಾನು ಹೊಸ ಮಠ ಇತ್ತಲ್ವ ಆ ಮಠವನ್ನು ನೋಡಿದ್ದೆ, ಬಟ್ ಈ ಮಠವನ್ನು ನೋಡಿರಲಿಲ್ಲ. ಸೊ ಹಾಗಾಗಿ ಅತ್ತೆ ನಾದಿನಿ ಮತ್ತು ನಮ್ಮ ಅಜ್ಜಿ ಇದ್ದರು, ಎಲ್ಲರೂ ಸಹ ಸೇರಿಕೊಂಡು ಇಲ್ಲೇನು ಕುತ್ಕೊಂಡು ಮಧ್ಯಾಹ್ನದ ತನಕ ಟೈಮ್ ಹೆಂಗೆ ಸುಮ್ಮನೆ ಕುತ್ಕೊಂಡಿರೋದು, ಅಲ್ಲೇ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಮಠ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಎಲ್ಲರೂ ಸಹ ಮಾತಾಡಿಕೊಂಡು ಸುತ್ತೂರು ಮಠದ ಹತ್ರ ಹೋಗಿದ್ವಿ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಮತ್ತು ಇಲ್ಲಿ ಜನವರಿ ಟೈಮಲ್ಲಿ ಒಂದು ವೀಕ್ ಚೆನ್ನಾಗಿ ಜಾತ್ರೆ ನಡೆಯುತ್ತೆ. ನಾನು ಅಲ್ಲಿ ಹತ್ರನೇ ಇದ್ಕೊಂಡು ಸುಮಾರು ಟೈಮಿಂದ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಮತ್ತು ಸೇಮ್ ಅದು ಎಕ್ಸಾಮ್ ಬೀಳೋ ಅಂಥ ಟೈಮಲ್ಲೇ ಇಲ್ಲಿ ಜಾತ್ರೆಗಳು ಸಹ ಶುರುವಾಗ್ಬಿಟ್ಟಿರುತ್ತೆ. ಮತ್ತು ಮಕ್ಕಳು ಸಹ ತುಂಬ ಚಿಕ್ಕವರು ಇರೋದ್ರಿಂದ ಇವರನ್ನೆಲ್ಲ ಇಟ್ಕೊಂಡು ಜಾತ್ರೆಗೆ ಬಂದು ನೋಡೋದಕ್ಕಾಗಲ್ಲ. ಸೊ ಹಾಗಾಗಿ ಸುಮಾರು ವರ್ಷಗಳಿಂದ ಬರೋದಕ್ಕೆ ಆಗಿಲ್ಲ. ತುಂಬ ಚೆನ್ನಾಗಿ ಜಾತ್ರೆಯನ್ನು ಮಾಡ್ತಾರೆ. ಒಂದು 7 ದಿನಗಳ ಕಾಲ ಒಂದು ವಾರ ನಡೆಯುತ್ತೆ. ತುಂಬ ಸೂಪರಾಗಿರುತ್ತೆ. ಮಟನೂ ಅಷ್ಟೇ ಚೌಟ್ರಿಯಲ್ಲಿ ತುಂಬ ಗಲಾಟೆ ಅನ್ನಿಸ್ತಾ ಇತ್ತು ಮತ್ತು ತುಂಬ ಸೆಕೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ತುಂಬಾ ಸಮಾಧಾನ ಆಯಿತು ಮನಸ್ಸಿಗೆ. ನಾವು ಬರೋದಕ್ಕೆ ಮೊದಲೇ ಸುಮಾರು ಜನ ಬಂದ್ಬಿಟ್ಟಿದ್ರು ಇಲ್ಲಿಗೆ. ತುಂಬ ಚೆನ್ನಾಗಿತ್ತಲ್ವ, ಪ್ರಶಾಂತವಾಗಿ ಮತ್ತು ವಿಶಾಲವಾಗಿತ್ತು ಪ್ಲೇಸು, ತುಂಬ ದೊಡ್ಡದಾಗಿತ್ತು ಮತ್ತು ತುಂಬ ತಂಪಂತೆಲ್ಲ ಅನಿಸ್ತಾ ಇತ್ತು. ಸೊ ಹಾಗಾಗಿ ಎಲ್ಲರೂ ಬಂದ್ಬಿಟ್ಟು ಕುತ್ಕೊಂಡಿಲ್ಲಿ ಮಾತಾಡಿಕೊಂಡು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು. ಚೌಟ್ರಿಯಲ್ಲಿ ಅದೆಲ್ಲ ವಾದ್ಯದ ಗಲಾಟೆ ಎಲ್ಲ ಇರ್ತಿತ್ತಲ್ವ, ಹಾಗಾಗಿ ಒಬ್ಬರು ಮಾತಾಡಿದ್ದು ಒಬ್ಬರಿಗೆ ಕೇಳಿಸ್ತಾನೆ ಇರಲಿಲ್ಲ. ಮತ್ತು ಈ ಮಠನ ನಾವು ಸಹ ನೋಡಿರಲಿಲ್ಲ ಅಲ್ವ ಸರಿಯಾಗಿ. ಸೊ ಹಾಗಾಗಿ ಸರಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮಠ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಇದೆಲ್ಲ ಸ್ಟ್ಯಾಚುಸ್ಗಳು ಮಾಡಿ ಇಟ್ಟಿದ್ರಲ್ವ, ಸೊ ತುಂಬಾ ಚೆನ್ನಾಗಂತ ಅನಿಸ್ತಾ ಇತ್ತು ಇದನ್ನೆಲ್ಲ ನೋಡೋದಕ್ಕೆ. ಮತ್ತು ಅಲ್ಲಿ ಏನೋ ಒಂಥರ ಪ್ರಶಾಂತತೆ ಇತ್ತು. ಸೊ ಎಲ್ಲವನ್ನು ಸಹ ನೋಡಿಕೊಂಡು ಇಲ್ಲೇ ಸುಮಾರು 1-2 ಅವರ್ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಮತ್ತು ಮಕ್ಳಿಗೂ ಚಿಕ್ಕವನಿಗೆ ಸ್ವಲ್ಪ ಆಡೋದಕ್ಕೆ ಚೆನ್ನಾಗಿದ್ದರೆ ಜಾಗಗಳು ಖುಷಿಯಾಗಿ ಆಟ ಆಡ್ತಾನೆ. ಸೊ ಹಾಗಾಗಿ ಇಲ್ಲೇ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಮತ್ತು ಯಾರ್ದು ಅಷ್ಟೊಂದು ಗಲಾಟೆ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಖುಷಿಯಾಗಿ ಆಟವನ್ನು ಆಡ್ತಾನೆ. ಸೊ ಹಾಗಾಗಿ ಇಲ್ಲೇ ಇದ್ದು ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಊಟದ ಟೈಮ್ ಅಷ್ಟರಲ್ಲಿ ಏನು ಮಾಡಿದ್ವಿ, ನಾವು ಅಲ್ಲಿಗೆ ಹೋದ್ವಿ. ಅಷ್ಟರಲ್ಲಿ ಅಜ್ಜಿ ತೀರೋಗಿದ್ದಾರೆ ಅಂತಲೂ ಸಹ ಒಂದು ಸುದ್ದಿ ಬಂತು. ಸೊ ಇನ್ನೇನು ಅಲ್ಲಿ ನೋಡಬೇಕಲ್ಲ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಇಲ್ಲಿಂದ ಮುಗಿಸ್ಕೊಂಡು ಏನು ಮಾಡಿದ್ವಿ, ಅಲ್ಲಿಗೆ ಹೊರಟ್ವಿ. ಬೇಗ ಊಟನ ಸರಿಯಾಗಿ ತಿನ್ನೋಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಬೇಗನೆ ಕಾರ್ಯ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಏನು ಮಾಡಿದ್ವಿ, ಇಲ್ಲಿ ಊಟ ತಿಂದ್ಬಿಟ್ಟು ಬೇಗ ಮುಗಿಸ್ಕೊಂಡು ಅಲ್ಲಿಗೆ ಹೋದ್ವಿ. ಸೊ ಅದು ಯಾವುದನ್ನು ಸಹ ನಾನು ಹಾಕಿಲ್ಲ, ಅದೊಂಥರ ನೆಗೆಟಿವ್ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಅದಾದ ನಂತರ ಅಲ್ಲಿಂದ ನಾವೇನು ಮಾಡಿದ್ವಿ, ರಿಟರ್ನ್ ಬ್ಯಾಂಗ್ಳೂರ್ಗೆ ಬಂದುಬಿಟ್ವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.